ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥ್. ಇವತ್ತು ನಾವು ಮಂಡ್ಯ ಜಿಲ್ಲೆ ಒಂದು ಹಳ್ಳಿಗೆ ಬಂದಿವ್ರಿ. ಈ ಹಳ್ಳಿ ಜನರು ಇಂಥ ಹಳ್ಳಿ ಅಂತ ಹಳ್ಳಿ ಅಥವಾ ಅಂತ MLA ಇಂಥ ಜಿಲ್ಲೆ ಅನ್ನೋದೇನ್ ಬೇಡ. ಪ್ರಮುಖವಾಗಿ ನಮ್ಗ ರೈತರ ಕಾನ್ಸೆಪ್ಟ್ ಇದು. ರೈತರ ಕಷ್ಟ ಕೇಳಕ್ ಬಂದಿದೀವಿ. ಇನ್ನು ಪ್ರತಿ ಸಲ ರೈತರ ಕಷ್ಟನ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಕೇಳ್ತೀವಿ. ರೈತ ಪ್ರಾಬ್ಲಮ್ ಏನು ಅಂತ ಕೇಳ್ತೀವಿ. ಸೊ ಅದೇ ರೀತಿಯಾಗಿ ನಾವು ಮಂಡ್ಯಕ್ಕೂ ಬಂದಿದೀವಿ. ಮಂಡ್ಯ ಜನರ ಕಷ್ಟನ ಕೇಳೋಣ, ಏನಂತಾರೆ ಜನ, ಏನ್ ಮಾತಾಡ್ತಾರೆ. ಒಳ್ಳೆ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತಾ ಇದೆಯಾ, ನೀರು ಸರಿಯಾಗಿ ಬರ್ತಾ ಇದೆಯಾ, ರೈತರು ಏನಂತಾರೆ ಬನ್ನಿ ಕೇಳೋಣ. ಅಕ್ಕ, ಏನ್ ನಿಮ್ ಹೆಸರು? ನಮ್ಮ ಹೆಸರು ಗೌರಿ ಅಂತ. ಗೌರಮ್ಮ, ನೀ ಗಣಪತಿ ಮನೇಲಿ ಬಿಟ್ಟು ಬಂದು ಇಲ್ಲಿ ಕಥೆ ಹೇಳ್ತೀನಿ. ದುಡ್ಡು ಬತ್ತಾ ಕ್ಯಾಮ್ರಾ ನೋಡಮ್ಮ. ಓ ಗೌರಮ್ಮ, ನೋಡು ಮಾತಾಡ್ಸಕ್ ಗೊತ್ತೀವಿ ಅಂತ ಗೊತ್ತಿದ್ರು ಹೆಂಗ ನಾಚ್ಕೊಳ್ಳೋದು. ಗೌರಮ್ಮ ಇಲ್ಲಿ ನೋಡಿ ವಿಷಯ ಆಯ್ತು ಬಿಡಪ್ಪ, ಬತ್ತಕನ್ ಬಿಡಪ್ಪ. ನಿಮ್ಮೂರಲ್ಲಿ ಏನೇನ್ ಪ್ರಾಬ್ಲಮ್ ಅದಾವು? ಅಯ್ಯೋ ಎಲ್ಲಾ ಪ್ರಾಬ್ಲಮ್ ಯಾಕನ್ ಹೋಗಪ್ಪ. ಏನು ಪ್ರಾಬ್ಲಮ್ ಏನ್ ಉದ್ದಾರ ಮಾಡಿದಾರ ಹೋಗಪ್ಪ. ಏನು ನಾವು ಹೋಗಕ ಬಂದಿನಿ. ಇನ್ನೇನು ಮಾತಾಡ್ಸಕ್ ಬಂದಿನ. ರೂಪಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಇನ್ನೇನಪ್ಪ ಏನ್ ಮಾತಾಡುವ ನಾವು. ನೋಡಿ ಇಲ್ಲಿ ಕಷ್ಟ ಬಿದ್ದು ಗೈತೀವಿ, ಇಟ್ಟುಂತೀವಿ. ಈ ರೈತರಿಗೆ ಏನ್ ಮಾಡಿದಾರಪ್ಪ? ರೈತರಿಗೆ ಏನು ಮಾಡಿಲ್ಲ. ಏನು ಮಾಡಿಲ್ಲ ಕಣಪ್ಪ. ಈಗ ಕಾಸು ಕೊಡ್ತಾವ್ರಲ್ಲ ಲೇಡೀಸ್ಗೆ. ಅಯ್ಯೋ ಕಾಸ ಒಂದಷ್ಟು ದಿನ ಕೊಟ್ರು, ಯಾವ ಕಾಸು ಕೊಡ್ಲಿಲ್ಲ, ಏನು ಕೊಡ್ಲಿಲ್ಲ ಕಣ್ ಬಪ್ಪ. ಅಷ್ಟೇ ಅಷ್ಟೇ, ಒಂದಷ್ಟು ಆಸೆ ತೋರಿಸ್ಬಿಟ್ರು ಅಷ್ಟೇ. ಅಷ್ಟೇ. ಗೌರಮ್ಮ ಮುಂದೆ ಇಷ್ಟೇ ಮಾತು. ಇವ್ರು ಯಾರೋ? ಓ ರತ್ನಮ್ಮ, ರತ್ನಿ. ನೀವು ರೂಪಿ ಅನ್ಬೇಕು. ರತ್ನಕ್ಕಯ್ಯ, ಈಗ ಏನ್ ಮ್ಯಾಟ್ರು ಅಂದ್ರೆ ಏನ್ ಈ ಪಟ್ಟಿ ಸ್ಪೀಡ್ ಆಗಿ ಹಾಕ ಬಂದ್ಬಿಟ್ರಲ್ಲ. ನೀವೆಲ್ಲ ಮಾತಾಡ್ತಾ ನಿಂತಿದ್ರೆ ನಾ ಹಾಕ ಬಂದು ಅಷ್ಟೇ. ಮಾತಾಡ್ತಾ ನಿನ್ ಕಡೆ ಹಾಕ ಬಂದ್ರು. ಇನ್ನೇನ್ ಮಾಡಿರಿ? ಕೆಲಸ ಸ್ಪೀಡ್. ರೈತರ ನಾಳ್ ಮಾಡ್ತಾ ಕೂತಾರಲ್ಲ, ಒಂದ್ ಬೆಳೆ ನೀರ್ ಕೊಡ್ರ, ಒಂದ್ ಬೆಳೆ ನೀರ್ ಕೊಡೋದಿಲ್ಲ. ಒಂದ್ ಬೆಳೆ ನೀರ್ ಕೊಟ್ರು. ಭತ್ತ ಬೆಳೆದಿ ನಿನ್ಗೆ ಕಷ್ಟಪಟ್ಟು ಭತ್ತ ಬೆಳೆದಿ 2,000, 1,000, 3,000 ಮಾಡ್ತಾರೆ. ಅಲ್ಲ ರತ್ನಕ್ಕಯ್ಯ, ಈ ಸಲ ಈಗ ಡ್ಯಾಮ್ ಎಲ್ಲ ತುಂಬೈತಲ್ಲ. ಡ್ಯಾಮ್ ಎಲ್ಲ ತುಂಬಿದ್ರೆ ಈಗ ಹೊಸಿ ಒಟ್ಟರ್ಸಿದ್ರೆ ನೀರ್ ಕೊಡುದಿಲ್ಲ ಅಂತ ಜನ ರೈತರೆಲ್ಲ ಹಾಳಾಯ್ತಾ ಕೂತಾರ. ಏನ್ ದಬಾಕ್ತದಾರು? ವಿಷಯ ಗೊತ್ತಾ? ರಾತ್ರಿ ನೀರ್ ಬಿಡ್ತಾವ್ರಂತೆ ಗೊತ್ತಾ? ಆ ಕಡೆಗೆ ತಮಿಳ್ನಾಡಿಗೆ, ತೆಲಂಗಾಣ ಉದ್ದಾರಲ್ಲಿ ಬಿಡು ಅವ್ರು. ನಾವು ಉದ್ದಾರ ನಾ ಮಾಡಾದ್ರ ಐತಿ, ಆಳಾದ್ರ ಅವ್ರಿಗೇನು ನಿಂಗೆ ಬಿಡವ. ಕಾಸು ಬರ್ತದ ತಿಂಗಳ 2,000. ಗಂಡೆ ಕ್ಲೇನ್ ಮಾಡನೆ. ಹ್ಞೂ ಕಣವ, ನಗ್ತಾ ಆಗೋ ನಗ್ತಾ ರತ್ನಕ್ಕ ನಗ್ಬಿಡ್ತು. ಈಗ ತಿಂಗಳ ಕಾಸು ಬರ್ತದೆ. ಈಗ ಹಾಕ್ಲಿಲ್ವಲ್ಲ, ಅಲ್ಲಿ 3 ತಿಂಗಳಾಯ್ತು. ಅವ್ರ ಹಾಕ್ತಾನ ಕಾಯಿ ಕುತ್ಕಾರ. ನಮ್ ಜೀವನ ಏನ್ ಮಾಡೋದು? ಹಿಂಗೆ ಬೇಕು, ತಿನ್ಬೇಕು. ಬೇಡ ಅವ್ನ ಹಾಕುದು. ಬೇಡ ಅವ್ನ ಹಾಕುದು ಬೇಡ, ಏನು ಬೇಡ. ಹೋಗ್ಲಿ ಹೊತ್ತಗ ಅಕ್ಕಿ ಕಾಸರು ಬತ್ತಾ? ಅಕ್ಕಿ ಕಾಸು ಬರ್ಲಿಲ್ಲ, ಅಕ್ಕಿನೂ ಅದು ಬರ್ಲಿಲ್ಲ. ಅದು 5 ಕೆಜಿ ಅಕ್ಕಿ ಕೊಡ್ತಾರೆ ತಿಂಗಳ ಗಂಟ. ಅದೇ ಮಕ್ಳು ಮರಿಗೆಲ್ಲ ಗಂಜಿಗೂ ಆಗುದಿಲ್ಲ 5 ಕೆಜಿ ಅಕ್ಕಿ. ಗಂಜಿಗೂ ಆಗೋದಿಲ್ಲ. ಈಗ ಇದು ಏನ್ ತಿನ್ನುದು? ಕರೆಂಟ್ ಫ್ರೀ ಸಿಗ್ತೈತಾ? ಕರೆಂಟ್ ಫ್ರೀ ಸಿಕ್ತು, ಈಗ ಸಿಗ್ತದೆ. ಮುಂದಕ್ಕೆ ಆ ಪಾರ್ಟಿ ಮಾಡೋಣ. ಮತ್ ಬಸ್ ಫ್ರೀ ಸಿಕ್ಕದಲ್ಲ. ನಮ್ಮೆಲ್ಲೂ ಓಲೆ ಇಲ್ಲ, ಬದಿಗದೊಳಗೆ ನಿಂತಿ ಗದ್ದೆ ಒಳಗೆ ನಿಂತ್ಕೊಂಡ್ಬಿಟ್ಟಿದೆ. ಟ್ರಿಪ್ ಹೋಗಿಲ್ಲ, ಟ್ರಿಪ್ಪು ಮಾಡ್ಲಿಲ್ಲ. ಸರಿ. ನಿಮ್ಮೂರಲ್ಲಿ ಏನೇನ್ ಪ್ರಾಬ್ಲಮ್ ಇದಾವು? ನೀರ್ ಗೀರ್ ಸರಿ ಬರ್ತಾವ? ಅಕ್ಕನ್ ಕೇಳೋರ ಹೋಗಿ. ಅಕ್ಕನ ಹೆಸರೇನು? ಸುಜಾತ ಅಂತ. ಸುಜಾತ. ಆ ಕಾಲದಲ್ಲಿ ಸುಜಾತ ಅಂತ ಹೆಸರಿಟ್ಬಿಟ್ಟವ್ರೆ. ಆಗ್ಲೇ ಇಟ್ಟವ್ರು ನನ್ಗೆ. 200 ರೂಪಾಯಿ ಬಂತ? ಬಂದಾಗ ಬತ್ತು ಬರ್ದಾಗ ಹಾಕ ಕೇಳಿದ್ನಲ್ರಿ. ಏನ್ ಕೂಲಿಗೆ ಐತಿ ಬಿಟ್ಟಿರ್ತೀನಿ. ಯಾವಾಗ ಹಾಕನು? ಒಬ್ರಿಗೆ ಹಾಕ್ತಾನ, ಒಬ್ರಿಗೆ ಹಾಕುದಿಲ್ಲ ವಯ್ಯ. ಹಾಕ್ನಿಲ್ಲ. 3-4 ತಿಂಗಳಾಯ್ತು ಹಾಕ್ನಿಲ್ಲ. ಬೇಕಾ? ಹಾಕಿದ್ರೆ ಬೇಡ ಅಂದ್ರೆ ಯಾರ ತಾನು ದುಡ್ಡು ಬೇಡ ಅಂದ್ರೆ ನಾನು ಕೊಟ್ರಿ ಇಸ್ಕೊತೀನಿ, ಕೊಡದಾರ ಹೋಗಪ್ಪ ಅಂತೀವಿ. ಕೊಟ್ರಿ ಇಸ್ಕೊತೀರಿ, ಕೊಡದಾರ ಹೋಗಪ್ಪ. ಅವ್ನ ಏನಾರು ಕೊಟ್ಟು ಮಡಗಿದಾವ್ ನಾವು ಹಾಕುವನು ಕಂಡೀಷನ್. ಈಗ 2 ವರ್ಷದಿಂದ ಏನ್ ಗೊತ್ತಾಯ್ತಾ? ಈಗ ಆಸೆ ತೋರಿಸಿದ್ರು. ಇದೆಲ್ಲ ಒಂದ್ 12 ತಿಂಗಳು ಆಗ್ತಾ ನಿಲ್ಸ್ತ. ಮತ್ತೆ ಈ ಊರಲ್ಲಿ ಏನೇನ್ ಪ್ರಾಬ್ಲಮ್? ಏನಿಲ್ಲ, ಚರಂಡಿ, ಡ್ರೈನೇಜು, ನೀರು. ವಾತಾರ 5 ಗಂಟೆಗೆ ಬಂದ್ರೆ ಸಂದೆ 7 ಗಂಟೆಗೆ ಹೋಯ್ತಿವಿ ಮನೆಗೆ. ಊರ್ನ ವಿಷಯ ಗೊತ್ತಾಯ್ತು. ಆಯ್ತು ಕಣವ. ಕಾಳು ಕಡ್ಡಿ ರೇಟ್ ಎಲ್ಲ ಜಾಸ್ತಿ ಆಗೋಯ್ತು. ಎಲ್ಲ ಆಗೋಗದೆ. ಒಂದ್ ಎಣ್ಣೆ ಪ್ಯಾಕೆಟ್ 150 ರೂಪಾಯಿ ಆಗದೆ. ಈ ಸಿದ್ದರಾಮಯ್ಯ 2,000 ಕೊಡ್ಲಾಗಿ ಗಣಸರು ಮನಗ್ ಸಾಮಾನು ಗೊತ್ತು. ಎಣ್ಣೆ ಪ್ಯಾಕೆಟ್ ಮಾಮೂಲಿ ಅಡಿಗೆ ಎಣ್ಣೆ. ಅಡುಗೆ ಆಯಿಲ್ ನಾವು ಎಣ್ಣೆ ಅಂದ್ರೆ ಎಣ್ಣೆ ಪ್ಯಾಕೆಟ್ಗೆ ಯಾಕಪ್ಪ ಹೋಗಮ್ಮ ನೋಡ. ಅವನು ಹೋಯ್ತು ನಾ ಎಣ್ಣೆ ಪ್ಯಾಕೆಟ್ಗೆ.
150 ರೂಪಾಯಿ ಆಗದೆ. ಸಾಂಬಾರ್ ಮಾಡೋದೇ ಕಷ್ಟ ಆಗೋಗದೆ. ಇಷ್ಟ ಬಿಡುದಿ ಆಗದ ಒಗ್ಗರಣೆಗೆ ಸಾಕಾಗ. ನೀರ್ ಕಾವಲಿ ನೀರ್ ಸರಿಯಾಗಿ ಬಿಟ್ಟಾರ ಇಲ್ಲ ಹಾಲೆ ತಪ್ಪಾಕ್ಬಿಟ್ಟವನ ಎಲ್ಲ ಒಣಕತ ಕೂತಾವ ಗದ್ದೆಗಳು ನೋಡಿ, ಗದ್ದೆಗಳೆಲ್ಲ ಒಣಕತಾವ. ಈ 5 kg ಅಕ್ಕಿ ಕೊಡ್ಸ್ಬಿಟ್ಟಿವಿ ಅಯ್ಯ, ನಮ್ಗೆ ಉಣ್ಣಕ್ಕೂ ಇಟ್ಟಿಲ್ಲ. ಹಿಂಗ್ ಆತರ ಬಂದ್ರೆ ಸಂದೆನಾಗ ಐತಿವಿ, ಸಂದೊಳಗ ಅಕ್ಕಿ ತಕೊಂಡ್ ಆಗ್ಲೇ ಡ್ರೈ ಆಗ್ತಾ ಇದೆ ನೋಡಿ. ಇಲ್ಲಿದ್ದಂಗ ನೀರ್ ಅಲ್ಲಿಲ್ಲ, ಇಲ್ಲ ಎಲ್ಲ ಡ್ರೈ ಆಗಿ ಬಾಯ್ ಬಿಟ್ಕತ್ತಾವ ಜಮೀನ್ಗಳೆಲ್ಲ. ಏನಪ್ಪ ಮಾಡುದು? ಈಗ ನಾಟಿ ಹಾಕ್ಸ್ಬಿಟ್ಟು ಉಗಿತಾನೆ ದುಡ್ಡು ಕೊಡೋಕೆ ಗದ್ದೆ ಒಣಗೋಯ್ತು, ನಿಮ್ಗೆ ಅಂತ ದುಡ್ಡ ಕೊಡೋದು ಹೋಗು ಅಂತ. ಹಂಗೆ ಸರಿ ಕಣ, ಆಯ್ತು. ಮೇಡಮ್ ಅವರೇ, ವಾಟ್ ಇಸ್ ಯುವರ್ ನೇಮ್? ಪಕ್ಕ ಮಂಡ್ಯ ಬೇಕಲು, ಇಂಗ್ಲಿಷ್ ಅಲ್ಲೆಲ್ಲ ಕೇಳ್ಬಿಡಿ. ಸುಜಾತಮ್ಮಗ್ 2000 ಬಂದಿಲ್ಲ ಅಂತ ಬರ್ದೇ ಹೋದ್ರು ಸರಿ, ಬಂದ್ರು ಸರಿ. ಸುಶೀಲಮ್ಮಂಗ್ ಏನೋ ಸರಿ, ಎಷ್ಟ್ ತಿಂಗಳು ಬಂದಿಲ್ಲ ಕಾಸು? ನಮ್ಗಾಲ 3 ತಿಂಗಳು. ಸಿದ್ದರಾಮಣ್ಣ ನೋಡ್ತಿರ್ತಾರೆ ನಿಮ್ಮನ್ನ. 3 ತಿಂಗಳಿಂದ ಬಂದಿಲ್ಲ, ಹಿಂಗೆ ಗೇಕ ಉಣ್ತಾಮಿ. ಏನು ಅಕ್ಕಿ ಕೊಂಡು ಇಲ್ಲ. ಈಗ ಅಕ್ಕಿ ಕೊಂಡ್ಕೋಕ್ ಹೊಸಿ ದುಡ್ಡು ಆದದೆ. ಹೌದಪ್ಪ, ಲೋಕಲ್ ಅಕ್ಕಿನ 55 ರೂಪಾಯಿ ಕೆಜಿ. 25 ಕೆಜಿ ಅಕ್ಕಿಗೆ 1,500. 1,500 ಕೊಡ್ಬೇಕು. ಇವನ್ ಯಾಕೆ 5 ಕೆಜಿ ಅಕ್ಕಿ 10 ಕೆಜಿ ಅಕ್ಕಿ ಕೊಡ್ತೀನಿ ಅನ್ನೋ, ಯಾಕೆ 5 ಕೆಜಿ ಅಕ್ಕಿ ಕೊಟ್ಟನು? ಏನಪ್ಪ ಹುಲಿ, ಏನ್ ಹೆಸರು? ಮನೋಜ್. ಏನ್ ಓದ್ತಿದ್ಯಾ? ಫಸ್ಟ್ PUC. ಫಸ್ಟ್ PUC ಹುಡುಗ ನೋಡ್ರಿ, ಗದ್ದೆಲ್ಲ ಬಂದು ನಟ್ಟಿ ಮಾಡ್ತಾನ. ಫಸ್ಟ್ PUC ಹುಡುಗ ಅಲ್ವಾ? ಯಾವ್ದು ತಗೊಂಡಿದ್ದೆ ಕಾಂಬಿನೇಷನ್? PCMB ಸೈನ್ಸ್. ಯಾರು ಅಪ್ಪ ಇಲ್ಲಿ ತಂದೆ? ಅಪ್ಪ ಕೃಷ್ಣಣ್ಣ. ಮಗನ ಸೈನ್ಸ್ ಓದಿಸ್ತದಿ ಕಣಪ್ಪ, ನೀನೇ ಶ್ರೀಮಂತ. ಚೆನ್ನಾಗ್ ಓದ್ತಿದ್ಯಾ? SSLC ಎಷ್ಟು ಪರ್ಸೆಂಟೇಜ್? 85. ಪರವಾಗಿಲ್ಲ. ಅದಕ್ಕೆ ಸೈನ್ಸ್ ನೀನೇ ಚಾಯ್ಸ್ ಮಾಡಿ ತಗೊಂಡಿದ್ದ, ಇಲ್ಲ ಮನೇಲಿ ಹಿಂಸೆ ಮಾಡಿ ಸೈನ್ಸ್ ತಗೋ ಸಿದ್ದರಾಮಯ್ಯ ಅಂತ ಹೇಳ್ಬಿಟ್ರ? ನಾನೇ ಚಾಯ್ಸ್ ಮಾಡಿದ್ದು. ನೀನೇ ಚಾಯ್ಸ್ ಮಾಡಿದ? ಸರಿ. ಮತ್ತೆ ಹಿಂಗೆ ರೈತರ ಜೀವನ ಹೆಂಗೆ ಗೊತ್ತಾ ನಿಂಗೆ? ರೈತರ ಕಷ್ಟ ಓದ ಹುಡುಗಂಗೆ ಗೊತ್ತಾ? ಏನೇನ್ ಕಷ್ಟ ಗೊತ್ತು? ಏನು ಬೆಳೆಗೆ ಸೂಕ್ತ ಬೆಲೆ ಕೊಡಲ್ಲ, ಏನು ಕೊಡಲ್ಲ. ಬೆಳೆಗೆ ಸೂಕ್ತ ಬೆಲೆ ಕೊಡಲ್ಲ. ಆಮೇಲೆ ಅವ್ರು ನೀರ್ ಸರಿಯಾದ ಟೈಮ್ ನೀರ್ ಕೊಡಲ್ಲ. ಕಬ್ಬುಗ್ ಬೆಲೆ ಇಲ್ಲ, ಕಬ್ಬುಗ್ ಬೆಲೆ ಇಲ್ಲ, ಸರಿಯಾದ ಟೈಮಿಗೆ ನೀರ್ ಕೊಡಾಕಿಲ್ಲ, ಸರಿಯಾದ ಟೈಮಿಗೆ ಕಾಸು ಹಾಕಿಲ್ಲ ಎಣ್ಣೆಕ್ಲಿಗೆ. ಕಾಸ್ಗಿಂತ ಏನ್ ಮುಖ್ಯ? ಕಾಸಿನ ಮುಖ್ಯ ಇರೋದು. ಫಸ್ಟ್ ರೈತರಿಗೆ ಹೆಲ್ಪ್ ಮಾಡ್ಬೇಕು ರೈತರಿಗೆ. ಕಾಸು ಮುಖ್ಯ ಕಣ. ಕಾಸು ಎಂತಕ್ಕೆ? ಇವತ್ ಕಾಸಿಲ್ಲ ಅಂದ್ರೆ ಜನ ಮೂಸು ನೋಡಲ್ಲ. ದುಡ್ಡು ಇಂಪಾರ್ಟೆಂಟ್ ಅಂತಾರಲ್ಲಪ್ಪ. ಅದೇ 2,000 ಬೇರೆ ರೈತರಿಗೆ ಹೆಲ್ಪ್ ಮಾಡೋದು, ಬೇರೆ ಯೋಜನೆ ತಂದು ಬೇರೆ ಹೆಲ್ಪ್ ಮಾಡೋದು ರೈತದೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು, ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮೇಲೆ ನೀ ಭಾರಿ ಐಟ್ ಆದ ಮಾರೇ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.